ನಮಸ್ಕಾರ. ಈ ವರಮಹಾಲಕ್ಷ್ಮಿಗೆ ಕರ್ಜಿಕಾಯಿ ಚಕ್ಲಿ ಎಲ್ಲ ನೀವು ರೆಡಿ ಮಾಡ್ತಾ ಇದ್ದೀರಾ ಅಂತ ಅನ್ಕೊಂತೀನಿ. ಹಾಗೆ ಯಾರಿಗೆ ಕರ್ಜಿಕಾಯಿ ಬರಲ್ಲ ಅವ್ರಿಗೆ ಈ ವಿಡಿಯೋ ಹೆಲ್ಪ್ ಆಗುತ್ತೆ ಅಂತ ಅನ್ಕೊಂತೀನಿ. ಇವತ್ತು ಕರ್ಜಿಕಾಯಿ ಯಾವ ಥರ ಮಾಡೋದು ಅಂತ ನೋಡ್ಕೊಂಬರೋಣ. ಇಲ್ಲಿ ಒಂದು 3 ಬಟ್ಲಾಗುವಷ್ಟು ಒಣ ಕೊಬ್ಬರಿನ ತುರ್ಕೊಂಡು ಅದಕ್ಕೆ ಸಕ್ಕರೆ ಒಂದು 2 ಕಪ್ ಆಗೋಷ್ಟು ಸಕ್ಕರೆ ತೊಗೊಂಡಿದ್ದಾರೆ. ಬೇಕಿದ್ರೆ ನೀವು ಸ್ವೀಟ್ ಜಾಸ್ತಿ ಬೇಕಂದ್ರೆ ಆ್ಯಡ್ ಮಾಡ್ಕೋಬೋದು. ಮತ್ತು ಪುಟಾಣಿ ಮತ್ತು ಏಲಕ್ಕಿ ಪುಡಿ, ಪುಟಾಣಿನೂ ಕೂಡ ಪೌಡ್ರ್ ಮಾಡಿ ಆ್ಯಡ್ ಮಾಡ್ಕೊಂಡು ಎಲ್ಲನೂ ಮಿಕ್ಸ್ ಮಾಡಿ ತೆಗೆದಿಟ್ಕೊಂಡಿದ್ದಾರೆ. ಹಾಗೆ ಬಿಳಿ ಎಳ್ಳು ಇದನ್ನು ಹುರಿದು ಅದಕ್ಕೆ ಆ್ಯಡ್ ಮಾಡ್ಕೊಂಡಿದ್ದಾರೆ. ನಂತರ ಇದಕ್ಕೆ ಹಿಟ್ಟನ್ನ ರೆಡಿ ಮಾಡ್ಕೊಳ್ಳೋದಕ್ಕೆ 1 kg ಆಗೋಷ್ಟು ಮೈದಾ ಹಿಟ್ಟು, ಒಂದು 200 ಗ್ರಾಮ್ಸ್ ಅಷ್ಟು ಚಿರೋಟಿ ರವೆ, ಹಾಗೆ ಬಿಸಿ ಮಾಡಿರುವಂಥ ಎಣ್ಣೆ, ಒಂದು ಚಿಟಿಕೆಯಷ್ಟು ಉಪ್ಪು, ಇಷ್ಟನ್ನು ಹಾಕಿ ನೀರನ್ನ ಹಾಕಿ ಚೆನ್ನಾಗಿ ಕಲಿಸ್ಕೊಂಡು 1 ಅವರ್ವರೆಗೂ ಹಿಟ್ಟನ್ನು ನೆನೆಯೋದಕ್ಕೆ ಬಿಟ್ಟು ನಂತರ ಸಣ್ಣದಾಗಿ ಉಂಡೆಗಳನ್ನ ಮಾಡಿಕೊಂಡು ಅದನ್ನು ಲಟ್ಟಿಸ್ಕೊಂಡು ಅದಕ್ಕೆ ರೆಡಿ ಮಾಡಿಟ್ಟಿರುವಂಥ ಹೂರಣನ ಹಾಕಿ ಈ ಥರ ಫೋಲ್ಡ್ ಮಾಡಿಕೊಂಡು ನಂತರ ಈ ಥರ ಕಟ್ ಮಾಡಿಕೊಂಡು ಯಾವುದೇ ಓಪನ್ ಆಗದ ಇರೋ ಥರ ಪ್ರೆಸ್ ಮಾಡಿಕೊಂಡು ನಂತರ ಬಿಸಿಯಾಗಿರೋ ಎಣ್ಣೆ ಒಳಗೆ ಕರೆದ್ರೆ ಕರ್ಜಿಕಾಯಿ ರೆಡಿ ಆಗುತ್ತೆ. ಒಂದ್ಸತಿ ಟ್ರೈ ಮಾಡಿ ನೋಡಿ.